ಈ ನಡೆಸೋಸಿ ಮಠ ಅಂದರೆ ಇದು ಸರ್ವಧರ್ಮೀಯರ ಮಠ ಇದು. ಇದು ಭಾಳ ವರ್ಷದಿಂದ ಸುಮಾರು 250 ವರ್ಷಗಳಿಂದ ದಾಸೋಹವನ್ನು ಮಾಡಿಕೊತ ಈ ಭಾಗದ ಜನರಿಗೆ ಭಕ್ತಿ ಪರಂಪರೆಯನ್ನು ಕೊಟ್ಕೊತ ಬಂದದ. ಇಲ್ಲಿವರೆಗೂ ಸಾಕಷ್ಟು ಜನ ಸ್ವಾಮಿಗಳೆಲ್ಲ ಆಗಿರೋದು ಅಂತಂತ ಹೇಳಿದರೆ ಸ್ವಾಮಿಗಳು ಲಿಂಗೈಕ್ಯರಾದ ಮೇಲೆ ಆಗುವಂಥ ಒಂದು ಪರಂಪರೆ ಇತ್ತು. ಆದರೆ ಈಗ ಮಠ ಬೆಳೆದಿರೋದ್ರಿಂದ, ಶಿಕ್ಷಣ ಸಂಸ್ಥೆ ಬೆಳೆದಿರೋದ್ರಿಂದ ಒಬ್ಬ ಒಳ್ಳೆಯ ಮರಿಯನ್ನು ಹುಡುಕಿ ತರಬೇಕು ಅಂತಂತೇಳಿ ಭಾಳಷ್ಟು ಜನ ಅದನ್ನು ಸ್ವಲ್ಪ ತಡ್ರಿ ಅಂತ ಹೇಳಿದರೂ ಸಹಿತ ನಾವೇ ಸ್ವಲ್ಪ ಮುಂದುವರೆದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅದು ಮಾಡಿರೋದು ನಾವು ಸ್ವಲ್ಪ ಅದು ತಪ್ಪು ಆಗಿರಬಹುದಿಲ್ಲ ಅಂತ ಅನ್ನೋದಿಲ್ಲ. ಸಮಾಜ ದೊಡ್ಡದು, ಅದನ್ನು ನಾವು ಒಪ್ಕೊಳ್ಳೇಬೇಕಾಗತ್ತೆಲ್ಲ. ಆ ದೃಷ್ಟಿಯಲ್ಲಿ ಅವ್ರನ್ನ ಬಂದ ಕೂಡಲೇ ದೀಕ್ಷಾ ಕೊಟ್ಟು ಕಾಗದ ಪತ್ರ ಮಾಡಿ ರಿಜಿಸ್ಟ್ರ್ ಮಾಡಿ ಮಠದ ಅಕೌಂಟನ್ನು ನೋಡ್ಕೊಳೋಕ್ಕೂ ಎಲ್ಲ ಹೇಳಿದೆ. ಆದರೂ ಯಾಕೋ ಅವ್ರು ನಮ್ಮನ್ನು ಅತಿಯಾದ ವಿರೋಧವಾಗಿ ಕಾಣ್ತಾ ಇದ್ದರಿಂದ ನಾವು ತಟಸ್ಥವಾಗಿ ಕೂತ್ಕೊಂಡಿದ್ದೀವಿ ಇಷ್ಟೇ. ಇನ್ನು ಕಾಲೇಜಿನ ಒಂದು ದೃಷ್ಟಿಯಲ್ಲಿ ಅಂತ ಹೇಳಿದರೆ ಅದೇನು ನೀವು ಕಾಲೇಜಿಂದ ಏನು ಬೇಕೋ ಅವ್ರು ಏನು ಹೇಳ್ಯಾರ ಅದರಲ್ಲಿ ಕಮಿಟಿ ಇದೆ. ಆ ಕಮಿಟಿ ಎಲ್ಲ ಕರೆದು ಅದ್ರ ದಿವ್ಸ ಬೇಕಾದ್ರೆ ಒಂದು ದಿವ್ಸ ನಾವು ನಿಮಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಅವರು ಸ್ವಲ್ಪ ಜನರೊಳಗೆ ಬಂದು ಜನರನ್ನೆಲ್ಲ ಆತ್ಮೀಯತೆಯಿಂದ ಕಂಡು ಜನರೊಳಗೆ ಭಕ್ತಿ ಪರಂಪರೆ ಎಲ್ಲ ಬಂದರು ಅಂದರೆ ಮುಂದಿನ ಏನಾದರೂ ಒಂದು ಕೆಲಸ ಮಾಡಲಿಕ್ಕೆ ಬರ್ತದೆ. ಇಲ್ಲದೇ ಇದ್ರೆ ಇದು ಹಿಂಗೆ ಭಾಳ ದಿವಸ ಹೋಗೋದು ತಪ್ಪಿದು. ಯಾಕಂದರೆ ಎರಡು ವರ್ಷ ಆಯ್ತು ಬಂದೀಗ ಅವರು ಜನರೊಳಗೆ ಬರ್ತಾನೇ ಇಲ್ಲ, ಯಾವುದೂ ಕೆಲಸಕ್ಕೂ ಬರ್ತಾನೇ ಇಲ್ಲ. ಸುಮ್ಮನೆ ನಮ್ಮ ಮೇಲೆ ಅಪವಾದ ಕೊಡ್ತಾರೆ, ಸುಮ್ಮನೆ ಕೊಂಡಿರ್ತಾರೆ. ಅದಕ್ಕೆ ಯಾಕೋ ಅವ್ರು ಹಿಂಗದಾರೆ ಅಂತ ನಾವೇನು ಅವ್ರಿಗೆ ಅಪವಾದ ಕೊಡೋಕ್ಕೆ ಹೋಗೋದಿಲ್ಲ. ಅವ್ರಿಗೆ ಕೆಲಸನೂ ಕೊಟ್ಟಿದ್ದೀವಿ, ಕಾರ್ ಗಾಡಿ ಕೊಟ್ಟಿದ್ದೀವಿ, ಆಮೇಲೆ AC ರೂಮ್ ಅದ, ಎಲ್ಲದೂ ವ್ಯವಸ್ಥೆ ಇದೆ. ಮಾಡೋಕ್ಕೆ ಬೇಕಾದಷ್ಟು ಕೆಲಸ. ಎಷ್ಟು ಕೇಸುಗಳದಾವು, ಕೇಸುಗಳು ನೋಡ್ರಿ ಅಂತಲೂ ಹೇಳಿದ್ದೆ. ಅವ್ರ ಮಧ್ಯೆ ನಮ್ಮ ಮೇಲೆ ಸ್ವಲ್ಪ ಭಾಳಷ್ಟು ವಿರೋಧಾಭಾಸವನ್ನು ಮಾಡಿದ್ದರಿಂದ ನಾವು ಸ್ವಲ್ಪ ತಟಸ್ಥ ಕೂತ್ಕೊಂಡಿದ್ವಿ ಇಷ್ಟೇ. ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾದರೆ ಸಮಸ್ಯೆಗಳು ಭಾಳ ಬೆಳ್ಕೊತ ಹೋಗ್ತಾವೆ. ಅವೆಲ್ಲ ಇವತ್ತು ಕಾನೂನಾತ್ಮಕವಾಗಿ ಹೋದ್ವಿ ಅಂದ್ರೆ 20-30 ವರ್ಷಗಟ್ಟಲೆ ಹೋಗ್ತಾವೆ. ಮಠದ ಒಂದು ಹೆಸರುಗಳು ಸಮಸ್ಯೆಗಳ ಬರುವಂಥ ಕೆಲಸ, ಅಂಥ ಒಂದು ವ್ಯವಸ್ಥೆ ಈ ಮಠದಲ್ಲಿ ಮೊದಲಿಂದಲೂ ಇಲ್ಲ. ಎಷ್ಟೋ ಕೇಸುಗಳು ಈ ಮಠದಲ್ಲೇ ಮುಗಿದು ಕೋರ್ಟಿಗೆ ಹಾಕಿ ಮುಗಿಸ್ಕೊಂಡಂಥ ಇತಿಹಾಸ ಅದ. ಇಲ್ಲೇ ಹುಕ್ಕೇರಿ ಕೋರ್ಟ್ನಾಗೂ ಅದ, ಗಡಿಂಗ್ಲೇಜ್ ಕೋರ್ಟ್ನಾಗೂ ಅದ. ಇವೆಲ್ಲ ಮಠನೇ ಒಂದು ರೀತಿಯಾದ ಕೋರ್ಟ್ ಇದ್ದಂಗೆ ಒಂದು ಹಿಂದಿಂದ ಇತಿಹಾಸದಲ್ಲೆಲ್ಲ ಅದ. ಅದನ್ನು ಅವ್ರು ಅಪಗಳು ಮಾಡ್ಕೊಂಡು ಹೋದರೂ ಬೇಕಾದಾಗತ್ತೆಲ್ಲ. ಅಷ್ಟು ಅವ್ರು ಸ್ವಲ್ಪ ಜನರೊಳಗೆ ಬರಬೇಕು. ಸ್ವಾಮಿ ಅಂದರೆ ಜನರೊಳಗೆ ಬರಬೇಕು, ಅಂದರೆ ಭಕ್ತಿ ಪರಂಪರೆಗಳು ಉಳಿಯುವಂಥ ಒಂದು ವ್ಯವಸ್ಥೆ. ಇವತ್ತು ಈ ಮಠದಲ್ಲಿ ಸುಮಾರು 1000-2000 ಜನ ಬಂದು ಭಕ್ತಿ ಪರಂಪರೆಯಲ್ಲೇ ಸೇವೆಯನ್ನು ಮಾಡಿ ಹೋಗ್ತಾರಲ್ಲ. ಹಂಗೆ ಅವರು ಹೊರಗೆ ಬಂದರು ಅಂತಂದ್ರೆ ತಾನೇ ಎಲ್ಲ ಉಳಿತೈತೆಲ್ಲ. ಅಷ್ಟು ಅವ್ರಿಗೇನು ಬೇಕೋ ಎಲ್ಲ ಅನುಕೂಲತೆಗಳು ಸಿಗುತ್ತಾವೆ. ಜನರ ಜೊತೆ ಬೆರೆತರೆ ಇದು ಸಮಸ್ಯೆ ಸಹಜ. ಎಷ್ಟು ಒಬ್ಬ ಸ್ವಾಮಿ ಆದವನು, ಒಬ್ಬ ಮರಿಯಾದವನು ಜನರಲ್ಲಿ ಬೆರೀತಾನೆ, ಅಷ್ಟು ಅವನ ವ್ಯಕ್ತಿತ್ವ ಹೆಚ್ಚಾಕೊಂತ ಹೋಗುತ್ತೆ. ಉಪವಾಸ ಮಾಡ್ತಿರ್ತಾರೆ, ಅದರಿಂದ ಒಬ್ಬರೇ ಕೂತ್ಕೊಂಡ್ರೆ ಏನಾಗುತ್ತೆ? ಜನರೊಳಗೆ ಬರಬೇಕಲ್ಲ. ಯಾಕೆ ಉಪವಾಸ ಮಾಡೋದೇನದ ಅದು ಬೇಕಲ್ಲ. ಈಗ ಅವ್ರು ಹೇಳ್ತಾರೆ 1 ತಿಂಗಳಲ್ಲಿ ನಿಮಗೆ ಅಧಿಕಾರ ಬರ್ತದೆ. ಜನರೊಳಗೆ ಬಂದರೆ 1 ತಿಂಗಳಿಗೆ 15 ದಿವಸದಾಗ ಅಧಿಕಾರ ಬರುತ್ತಲ್ಲ. ಯಾರು ಬೇಡ ಅಂತಾರೆ? ಜನನೇ ನಮ್ಮ ಹತ್ರ ಬರ್ತಾರಲ್ಲ, ಒಳ್ಳೆ ಕೆಲಸ ಮಾಡೋಕತ್ತೀರ ಕೊಡ್ರಿ ಸ್ವಾಮೀಜಿ ಅಂತ ಕೊಡ್ತಾರಲ್ಲ. ಈಗ ನಮಗೂ ವಯಸ್ಸಾಗಿದೆ ಈಗ, ಅದಕ್ಕೆ ಇವ್ರನ್ನ ತಂದಿರೋದು. ಮತ್ತು ಇವರು 40 ವರ್ಷದಿಂದ ಖಾಲಿ ಕುಂಡ್ರಿಸಿಲ್ಲ, ನಾವು ಕೆಲಸ ಕೊಟ್ಟಿವೆಲ್ಲ. ಆ ಕೆಲಸವನ್ನು ಅವ್ರು ಮಾಡ್ಕೊತ ಹೋಗ್ಬೇಕಲ್ಲ, ಜನರ ಜೊತೆ ಬೆರಿಬೇಕಲ್ಲ. ಅದು ಅರ್ಧ ಸಮಸ್ಯೆ ಹೋಗುತ್ತಲ್ಲ, ಅರ್ಧ ಸಮಸ್ಯೆ ಹೋಗುತ್ತಲ್ಲ. ಈಗ ಜನರೊಳಗೆ ಇವ್ರು ಬೆರೀಲಿಲ್ಲ ಅಂದರೆ ಜನ ದೂರ ಆಗ್ತಾರೆ, ಸಮಸ್ಯೆಗಳು ಹೆಚ್ಚಾಗ್ತಾವೆ. ಮತ್ತು ಅವ್ರು ಬೇಡ ಅಂತಾರೆ, ಇವ್ರು ಬೇಡ ಅಂತಾರೆ, ಇದಾಗ್ತಾವೆ. ಇಷ್ಟರೊಳಗೆ ಅವ್ರು ಜನರೊಳಗೆ ಬೆರ್ಕೊಂಡು ಆಯಾ ಊರುಗಳಾಗೆಲ್ಲ ಮಠಗಳದಾವೆ, ಅವ್ರ ಕೂಡ ಬೆರ್ಕೊಂಡು ಕೆಲಸ ಮಾಡ್ಕೊತ ಹೋಗಿದ್ರೆ ಈ ಸಮಸ್ಯೆನೇ ಇರ್ತಿದ್ದಿಲ್ಲ. ಅವರೇ ಅನ್ನೋರು ಇಲ್ಲ ಜಲ್ದಿ ಪಟ್ಟಾಧಿಕಾರ ಮಾಡಿಬಿಟ್ರು, ಅಧಿಕಾರ ಕೊಡ್ರಿ ಅಂತ ಕೊಟ್ಟು ಹೋಗ್ತಿದ್ವಿ. ಆ ಕಡೆ ಅದಕ್ಕೇನದ ಇವೆಂದಾರ ಒಂದು ದಿವ್ಸ ನಾವು ಹೋಗೋಬೇಕಲ್ಲ, ಭೂಮಿ ಬಿಟ್ಟು ಹೋಗೋಬೇಕಲ್ಲ. ಯಾರು ಸ್ಥಿರವಾಗಿದ್ದಾರೆ ಮಾಡೋರು ಕೆಲಸ ಮಾಡ್ಬೇಕಷ್ಟೇ. ಮಠದ ಪರಂಪರೆಗಳು ಏನದ ಅವನ್ನೆಲ್ಲ ಮಾಡ್ಕೊತ ಹೋಗ್ಬೇಕಾಗತ್ತೆ. ಅವರು ಮಾಡಬೇಕು, ನಾವು ಮಾಡಬೇಕು. ಒಳ್ಳೆ ಶರಣಾರ್ಥಿಗಳು. ನಾನು ನಿಡ್ಸೋಶಿ ಶ್ರೀ ಮಠದ ಉತ್ತರಾಧಿಕಾರಿ ನಿಜಲಿಂಗೇಶ್ವರ ಸ್ವಾಮಿಗಳು. ನಮಗೆಲ್ಲ ತಿಳಿದಂತೆ 2023 ಮಾರ್ಚ್ 2ರಂದು ನಾನು ನಿಡ್ಸೋಶಿಗೆ ಬಂದೆ. ಇದಕ್ಕಿಂತ ಮೊದಲು ನಾನು ಮಂಗಳೂರಿನ ರಾಮಕೃಷ್ಣ ಮಠದಲ್ಲಿ 17 ವರ್ಷಗಳ ಕಾಲ ಮತ್ತು ಬೇರೆ ಬೇರೆ ರಾಮಕೃಷ್ಣ ಆಶ್ರಮದಲ್ಲಿದ್ದೆ. ಒಟ್ಟು 23 ವರ್ಷಗಳ ಕಾಲ ರಾಮಕೃಷ್ಣ ಆಶ್ರಮದಲ್ಲಿ ಸೇವೆ ಸಲ್ಲಿಸಿದೆ. ನಿಡ್ಸೋಶಿ ಶ್ರೀಗಳು ನನ್ನನ್ನು ನಿಡ್ಸೋಶಿಗೆ ಬಂದು ಜವಾಬ್ದಾರಿ ತೆಗೆದು ಅಂತ ಒತ್ತಾಯ ಮಾಡ್ತಾಯಿದ್ರು 2021ರಿಂದ. ಅವ್ರು ಹೇಳಿ 1.5 ವರ್ಷದ ಮೇಲೆ ನಾನು ನಿಡ್ಸೋಶಿಗೆ ಬಂದೆ. ಅವ್ರು ಪ್ರತಿ ಸಲ ನಾನು ನಿಡ್ಸೋಶಿಗೆ ಅದರ ಮಧ್ಯದಲ್ಲಿ ಬಂದಾಗೆಲ್ಲ ಒಂದು ಮಾತನ್ನು ಹೇಳ್ತಾಯಿದ್ರು, ನೀವು ನನಗೆ ವಯಸ್ಸಾಗಿದೆ, ನಂಗೆ ರಕ್ತದೊತ್ತಡ BP ಎಲ್ಲ ಇದೆ, ಹೀಗಾಗಿ ನೀವು ಬಂದು ಜವಾಬ್ದಾರಿ ತೊಗೊಳ್ಳಿ ಮತ್ತು ಸಂಪೂರ್ಣ ಅಧಿಕಾರವನ್ನು ಬಿಟ್ಕೊಡ್ತೀನಿ. ಈ ಮಠದಲ್ಲಿ ಮತ್ತು ಸಂಸ್ಥೆಯಲ್ಲಿ ಚೆಕ್ ಮೇಲೆ ನಿಮಗೆ ಸಹಿ ಇರಲಿಲ್ಲ ಅಂದರೆ ಯಾರೂ ಬೆಲೆ ಕೊಡೋದಿಲ್ಲ, ಹೀಗಾಗಿ ಚೆಕ್ ಮೇಲೆ ಸಹಿ ಸಮೇತವಾದಂಥ ಅಧಿಕಾರವನ್ನು ಬಿಟ್ಟುಕೊಡ್ತೀನಿ ಅಂತ ಹೇಳಿದರು.
ಹೀಗೆ ಹಿರಿಯ ಶ್ರೀಗಳು ತುಂಬಿಷ್ಟು ಒತ್ತಾಯ ಮಾಡೋದರಿಂದ ಮತ್ತು ನನಗೂ ಇದನ್ನು ಮಠದ ಮೇಲೆ ಶ್ರದ್ಧೆ ಗೌರವಗಳು ಇರೋದರಿಂದ ನಾನು ಇಲ್ಲಿ ಬರಲು ಒಪ್ಕೊಂಡೆ. ಆ ಪ್ರಕಾರ ಮಾರ್ಚ್ 2, 2023ರಂದು ನಾನು ಇಲ್ಲಿ ಬಂದೆ. ಬಂದಾಗ ನನಗೊಂದು ಉತ್ತರಾಧಿಕಾರಿ ಪತ್ರ ಮಾಡಿ ಕಳಿಸಿದ್ರು ಅವರು. ಆ ಪ್ರಕಾರ ಮಾರನೇ ದಿನವೇ ರಿಜಿಸ್ಟ್ರೇಷನ್ ಆಗಬೇಕಾಗಿತ್ತು. ಆದರೆ ಅದನ್ನು ಕೂಡ ಬೇರೆ ಬೇರೆ ಕಾರಣ ಹಾಕಿ 3 ತಿಂಗಳು ಮುಂದೂಡಿದರು. ಮತ್ತು ಆ ಉತ್ತರಾಧಿಕಾರಿ ಪತ್ರದಲ್ಲಿ ಕೂಡ ಅವ್ರಿಗೆ ಮಾತು ಕೊಟ್ಟಂತೆ ಬರೆದು ಕೊಟ್ಟರು. ಏನು ಅಂತಂದರೆ ಉತ್ತರಾಧಿಕಾರಿ ಪತ್ರ ಆಗಿ 1 ತಿಂಗಳ ಬಳಿಕ ಎಲ್ಲ ಹಕ್ಕುಗಳು ಲಭಿಸುತ್ತವೆ ಅಂತ ಬರೆದಿದ್ದರು. ಮತ್ತು ಅವರಿಗೆ ನಾನು ಪ್ರತಿ ತಿಂಗಳು 1 ಲಕ್ಷ ರೂಪಾಯಿ ಹಣವನ್ನು ಕೊಡಬೇಕು ಅಂತಲೂ ಅದರೊಳಗೆ ಬರೆದಿದ್ದಾರೆ. ಆ ಪ್ರಕಾರ ನಾನು ಒಪ್ಕೊಂಡಿದ್ದೆ. ಆದರೆ ಉತ್ತರಾಧಿಕಾರಿ ಪತ್ರ ಮೇದಲ್ಲಿ ಆದರೂ 2023ರಲ್ಲಿ ಇವತ್ತಿನವರೆಗೂ ಅವರು ಯಾವುದೇ ಅಧಿಕಾರವನ್ನು ಆಗಲಿ ಹಸ್ತಾಂತರ ಮಾಡದೆ ಅದು ಪರವಾಗಿಲ್ಲ. ಆದರೆ ನನ್ನ ಬಗ್ಗೆ ಅಪಪ್ರಚಾರ ಮಾಡೋದು ಮತ್ತು ಎಲ್ಲರ ಹತ್ರ ಇದ್ರ ಬಗ್ಗೆ ಕೆಟ್ಟದಾಗಿ ಹೇಳೋದನ್ನು ಮಾಡ್ತಾಯಿದ್ದಾರೆ. ಹೀಗಾಗಿ ನಾನು ಇದೆಲ್ಲ ಈ ವಿಷಯಗಳು ಬಹಳಷ್ಟು ಸಲ ಚರ್ಚೆಯಾಗಿ ಆಯ್ಕೆ ಸಮಿತಿಯವರು 30-40 ಬಾರಿ ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಇದನ್ನೆಲ್ಲ ಶಮನ ಮಾಡೋಕ್ಕೋಸ್ಕರ ಸುತ್ತೂರು ಜಗದ್ಗುರು ಹತ್ರ ಇದನ್ನು ವಿಷಯವನ್ನು ತಿಳಿಸಿದ್ದಾರೆ. ಗದಗ ಜಗದ್ಗುರು, ಅನಂತಪುರ ಜಗದ್ಗುರು ಸೇರಿ ಈ ವಿವಾದವನ್ನು ಹಿಂದೆ ಬಗೆಹರಿಸಿದ್ರು. ಪಟ್ಟಾಧಿಕಾರ ಮಾಡೋದಂತ ಡೇಟ್ ನಿಗದಿ ಮಾಡಿದರು. ಆದರೆ ಅದನ್ನು ಕೂಡ ಕಾರಣಾಂತರ ಮುಂದೂಡಿದರು. ಎಲ್ಲ ರಾಜಕೀಯ ನೇತಾರಿಗೂ ಈ ವಿಷಯ ಗೊತ್ತಿದೆ. 2-3 ಬಾರಿ ಪಟ್ಟಾಧಿಕಾರ ಡೇಟ್ ನಿಗದಿ ಮಾಡೋಣ ಅಂತ ಹೇಳಿ ಆ ಡೇಟ್ ಬರುವಾಗೆಲ್ಲ ಮುಂದೂಡ್ತಾ ಇದ್ದಾರೆ. ಮತ್ತು ಇದನ್ನು ನಾನು ಈಗ ಪ್ರಸ್ತುತವಾಗಿ ನಾನು 4ನೇ ಬಾರಿ ಉಪವಾಸ ಮಾಡ್ತಾಯಿದ್ದೀನಿ. ಹಿಂದೆ 1 ವಾರದ 2, 12 ದಿವಸದ ಒಂದು ಉಪವಾಸ ಮಾಡಿದ್ದೆ. ಈ ಬಾರಿ ನಾನು ಉಪವಾಸ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ ಅಮರನಾಥ ಉಪವಾಸ ಮಾಡ್ತಾಯಿದ್ದೀನಿ. ಕಾರಣ ಏನು ಅಂತಂದರೆ ನಾನು ಹೋದ ತಿಂಗಳು 18ನೇ ತಾರೀಕಿಂದ 25ರವರೆಗೆ ಉಪವಾಸ ಮಾಡಿದಾಗ ಇವರು ನಮ್ಮೆಲ್ಲ ಆಯ್ಕೆ ಸಮಿತಿಯನ್ನು ಕಳಿಸಿ ಹಾಗೂ ಮಾಜಿ ಸಚಿವ ಎ ಬಿ ಪಾಟೀಲ್ರು ನನ್ನ ಹತ್ರ ಕಳಿಸಿ ಅವ್ರನ್ನ ಇವರೇ ಫೋನ್ ಮಾಡಿ ಕರೆದು ಇಲ್ಲ ಅವ್ರಿಗೆ ಪಟ್ಟಾಧಿಕಾರ ಮಾಡೋಣ, ಬಸವ ಜಯಂತಿ ಆದಮೇಲೆ ಪಟ್ಟಾಧಿಕಾರ ಮಾಡೋಣ, ಅದರಿಂದ ಇವರಿಗೆ ಹೇಳಿ ಯಾವ ಪ್ರಕಾರ ನಾನು ಮಾತು ಕೊಟ್ಟಿದ್ದೀನಿ ನಡ್ಕೋತೀನಿ ಅಂತ ಹೇಳಿದಾಗ ನಾನು ಉಪವಾಸ ಬಿಟ್ಟಿದ್ದೆ. ಆದರೆ ಆ ವಿಷಯದಲ್ಲಿ ಎ ಬಿ ಪಾಟೀಲ್ ಅವರು ಇವ್ರ ಹತ್ರ ಬಂದು ಕೇಳ್ತಾ ಇರುವಾಗ ಡೇಟ್ ನಿಗದಿ ಯಾವಾಗ ಮಾಡೋಣ ಅನ್ನುವಾಗ ಅವ್ರ ಜೊತೆಗೆ ಇವರು ಅಸಭ್ಯವಾಗಿ ವರ್ತಿಸಿ ಅವ್ರ ಮೈಕೈ ತನಕ ಹೋದ ಮೇಲೆ ನನಗೆ ಭಕ್ತರ ಮೇಲೆ ಇವರು ಹಿಂದೆ ಕೂಡ ಸಾಕಷ್ಟು ಬಾರಿ ಮೈಕೈ ತನಕ ಹೋಗಿದ್ದಾರೆ, ಭಾಳಷ್ಟು ಬೈದಿದ್ದಾರೆ. ಆದ್ದರಿಂದ ನನ್ನ ಮನಸ್ಸಿಗೆ ಬೇಸರ ಆಗಿ ಮತ್ತು ನನಗೆ ಅನ್ಯಾಯ ಆಗಿದೆ ಅನ್ನೋ ದೃಷ್ಟಿಯಿಂದ ನ್ಯಾಯ, ನೀತಿ, ಧರ್ಮಕ್ಕಾಗಿ ಮತ್ತು ಭಕ್ತರ ಮೇಲೆ ಮೈಕೈ ಇಟ್ಟಿದ್ದರಿಂದ ಪಶ್ಚಾತ್ತಾಪಕ್ಕಾಗಿ ಪ್ರಾಯಶ್ಚಿತ್ತಕ್ಕಾಗಿ ನಾನು ಉಪವಾಸ ವ್ರತ ಕೈಗೊಂಡಿದ್ದೀನಿ. ಕಳೆದ 15 ದಿನಗಳಿಂದ ನಾನು ಉಪವಾಸ ಮಾಡ್ತಾಯಿದ್ದೀನಿ. 15ನೇ ತಾರೀಕಿಂದ ನಾನು ಉಪವಾಸ ಮಾಡ್ತಾಯಿದ್ದೀನಿ, ಏಪ್ರಿಲ್ 15ರಿಂದ. ಇದಕ್ಕೆ ಒಂದು ಭಗವಂತನೇ ದುರ್ದುಂಡೇಶ್ವರ ಇದಕ್ಕೆ ನ್ಯಾಯ ಕೊಡಬೇಕು. ಭಗವಂತನೇ ಇದಕ್ಕೆ ನ್ಯಾಯ, ನೀತಿ, ಧರ್ಮ ಇದಕ್ಕಾಗಿ ಉಪವಾಸ ಮಾಡ್ತಾರಿಂದ ಅವನು ಕೊಟ್ಟು ಎಲ್ಲರಿಗೂ ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ. ನಮ್ಮ ಆಯ್ಕೆ ಸಮಿತಿಯವರು ಸೂಕ್ತವಾದ ನಿರ್ಣಯವನ್ನು ಈ ವಿಷಯದಲ್ಲಿ ತೆಗೆದುಕೊಳ್ತಾರೆ ಅನ್ನುವಂಥ ನನಗೆ ಭರವಸೆ ಇದೆ. ಆದಷ್ಟು ಬೇಗ ಈ ಮಠದ ವಿವಾದ ಬಗೆಹರಿಬೇಕು ಮತ್ತು ಶ್ರೀಗಳು ಆದಷ್ಟು ಬೇಗ ಯಾವ ರೀತಿ ಮಾತು ಕೊಟ್ಟಿದ್ರು ಅದನ್ನು ನಡೆಸ್ಕೊಳ್ಬೇಕು. ನಾನು ಕೇಳ್ತಾ ಇರೋದು ಕೊನೆಗೆ ಇಷ್ಟೇ, ಅವ್ರು ಏನು ಮಾತು ಕೊಟ್ಟಿದ್ರು ಅದನ್ನು ನಡೆಸ್ಕೊಳ್ಳಿ. ನಾವು ಖಂಡಿತವಾಗಿ ಅವರನ್ನು ಮುಂದಿನ ದಿನಗಳಲ್ಲಿ ಅವ್ರನ್ನ ಇನ್ನೂ ಹೆಚ್ಚು ಗೌರವದಿಂದ ನಾವು ನೋಡಿಕೊಳ್ತೇವೆ. ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.